ಕುಕ್ಕರ್ ಬ್ಲಾಸ್ಟ್ ಕೇಸ್ನಲ್ಲಿ ಉಗ್ರ ಶಾರಿಕ್ಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿ ಇದೀಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಬೆಂಗಳೂರಿನ ಎನ್ಐಎ ವಿಶೇಷ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿದ್ದು ಸೆಕ್ಷನ್ 121A, 122, 326 UAPA ಸೆಕ್ಷನ್ಗಳ ಅಡಿಯಲ್ಲಿ ಇದೀಗ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿದೆ. 2022ರಲ್ಲಿ ನವೆಂಬರಲ್ಲಿ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ನಡೆದಿತ್ತು. ಮಂಗಳೂರಿನಲ್ಲಿ ನವೆಂಬರ್ 19ರಂದು ನಡೆದಿದ್ದಂತಹ ಈ ಕುಕ್ಕರ್ ಬಾಂಬ್ ಬ್ಲಾಸ್ಟ್ನಲ್ಲಿ 2024ರಂದು ಎನ್ಐಎ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಿತ್ತು ಕೋರ್ಟ್ಗೆ. ಆಟೋದಲ್ಲಿ ಬಾಂಬ್ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆನೇ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇದರ ಜೊತೆಗೆ ಈತನ ವಿರುದ್ಧ ಇನ್ನೂ ಕೂಡ ಅನೇಕ ಆರೋಪಗಳಿದ್ವು. ಒಂದು ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಆದ್ರೆ ಮತ್ತೊಂದು ಕಡೆ ಮಂಗಳೂರಲ್ಲಿ ಗೋಡೆ ಬರಹ ಪ್ರಕರಣದಲ್ಲೂ ಕೂಡ ಈತನ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಆದ್ರೆ ಇದೀಗ ಈ ಪ್ರಕರಣ ಯಾವುದು, ಮಂಗಳೂರಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಐಎಯ ವಿಶೇಷ ಕೋರ್ಟ್ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಈಗಾಗಲೇ ವಿಶೇಷ ಪ್ರಾಸಿಕ್ಯೂಟರ್ ಕೂಡ ಗರಿಷ್ಠ ಶಿಕ್ಷೆ ಪ್ರಮಾಣವನ್ನ ವಿಧಿಸಬೇಕು ಅಂತ ಹೇಳಿ ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ರು. ಆದ್ರೆ ಕೆಲವೇ ತಿಂಗಳುಗಳ ಹಿಂದೆ ಈತ ತಪ್ಪೊಪ್ಪಿಗೆಯನ್ನ ಕೂಡ ಕೊಟ್ಟಿದ್ದ. ಹೌದು, ನಾನೇ ಈ ಒಂದು ಪ್ರಕರಣವನ್ನ ಮಾಡಿದ್ದು ಅನ್ನುವಂತಹ ತಪ್ಪೊಪ್ಪಿಗೆಯನ್ನ ನೀಡಿದ್ದ. ನನಗೆ ಒಬ್ಬ ಮಗಳಿದ್ದಾಳೆ, ನಾನೇ ಮನೆಗೆ ಆಧಾರ ಆಗಿದ್ದೀನಿ, ಹಾಗಾಗಿ ನನಗೆ ಆದಷ್ಟು ಕನಿಷ್ಠ ಶಿಕ್ಷೆಯನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಕೋರ್ಟ್ಗೆ ಈತ ಮಾಡಿಕೊಂಡಿದ್ದ. ಇದೀಗ ಕೋರ್ಟ್ ಆತನಿಗೆ 10 ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಿ ತೀರ್ಪನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇದೀಗ 10 ವರ್ಷಗಳ ಕಾಲ ಶಾರಿಕ್ಗೆ ಶಿಕ್ಷೆಯನ್ನ ವಿಧಿಸಿರುವಂತದ್ದು. ಈ ಪ್ರಕರಣದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಮಾದೇಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ ಮಾದೇಶ್, ಈಗಾಗಲೇ ಕೋರ್ಟ್ 10 ವರ್ಷಗಳ ಕಾಲ ಮೊಹಮ್ಮದ್ ಶಾರಿಕ್ಗೆ ಈ ಪ್ರಕರಣದಲ್ಲಿ ಶಿಕ್ಷೆಯನ್ನ ವಿಧಿಸಿ ತೀರ್ಪು ಕೊಟ್ಟಿದೆ. ತೀರ್ಪಿನಲ್ಲಿರುವಂತಹ ಪ್ರಮುಖ ಅಂಶಗಳು ಹಾಗೆ ಸಂಪರ್ಕದಲ್ಲಿ ಮಾದೇಶ್ ಅವರನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಈಗಾಗಲೇ 2022ರ ನವೆಂಬರ್ 19ರಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಮಂಗಳೂರಿನಲ್ಲಿ. ಆತ ಕದ್ರಿ ದೇವಸ್ಥಾನದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿದ್ದ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಅದು ಆತ ಮಾರ್ಗ ಮಧ್ಯೆ ಹೋಗುವಂತಹ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿತ್ತು. ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಇದೀಗ 10 ವರ್ಷಗಳ ಕಾಲ ಶಾರಿಕ್ಗೆ ಶಿಕ್ಷೆಯನ್ನ ಪ್ರಮಾಣವನ್ನ ಪ್ರಕಟ ಮಾಡಿದೆ. ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿರುವ ಅಂಶಗಳನ್ನ ಹೇಳ್ತಾ ಹೋಗೋದಾದ್ರೆ ನವಿತಾ, ಅಕ್ಟೋಬರ್ ಅಂದರೆ 2022ರ ಅಕ್ಟೋಬರ್ನಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇದೇ ಆರೋಪಿ ಶಾರಿಕ್ ಏನಿದ್ದಾನೆ, ಶಾರಿಕ್ ಸೇರಿ ಬೇರೆಯವರು ಒಂದಷ್ಟು ಜನ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿರ್ತಾರೆ. 2022ರಲ್ಲಿ ಅಲ್ಲಿರುವಂಥ ಒಂದಷ್ಟು ದೇವಸ್ಥಾನಗಳನ್ನು, ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನ್ಗಳನ್ನು ರೂಪಿಸ್ಕೊಂಡಿರ್ತಾರೆ. ಬಾಂಬನ್ನು ಕೂಡ ತಯಾರು ಮಾಡಿಕೊಂಡು ಅದನ್ನು ಆಟೋದಲ್ಲಿ ಇಟ್ಕೊಂಡು ಅದನ್ನು ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ಬಾಂಬನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆಟೋದಲ್ಲಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು. ಈ ಒಂದು ವಿಚಾರ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗಿತ್ತು, ದೇಶಾದ್ಯಂತ ಕೂಡ ಚರ್ಚೆ ಆಗಿತ್ತು. ಅದಾದಮೇಲೆ ಈ ಒಂದು ಪ್ರಕರಣವನ್ನು ಎನ್ಐಎ ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗಿತ್ತು. ಅಂದರೆ ಪ್ರೀ ಪ್ಲ್ಯಾನ್ಡ್ ಅನ್ನು ಮಾಡಿ ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿ ಇವರು ಬಾಂಬನ್ನು ಇಡೋದಕ್ಕೆ, ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಪ್ಲಾನನ್ನು ಹಾಕೊಂಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಎನ್ಐಎ ಅಧಿಕಾರಿಗಳು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಶಾರಿಕ್ನನ್ನು ಕೂಡ ಬಂಧನ ಮಾಡಿ ಆತನನ್ನು ವಿಚಾರಣೆ ಮಾಡಿದ್ರು. ಜೊತೆಗೆ ಈತನ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಎಲ್ಲವನ್ನೂ ಕೂಡ ತನಿಖೆ ಮಾಡಿ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಜೊತೆಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಎನ್ಐಎ ಅಧಿಕಾರಿಗಳ ಮುಂದೆ ಆರೋಪಿ ಶಾರಿಕ್ ಏನಿದ್ದಾನೆ, ಈತ ತಾನು ವಿಧ್ವಂಸ ಕೃತ್ಯಕ್ಕೆ ಪ್ಲಾನನ್ನು ಮಾಡಿಕೊಂಡಿರೋದ್ರ ಬಗ್ಗೆ ತಪ್ಪನ್ನು ಕೂಡ ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದ. ಅಂದರೆ ತಾನು ವಿಧ್ವಂಸಕ ಕೃತ್ಯಕ್ಕೆ ಭಾಗಿಯಾಗೋದಕ್ಕೆ, ಅದರ ಆ ಒಂದು ಇಡೀ ಪ್ರಕರಣದಲ್ಲಿ ಭಾಗಿಯಾಗಿರೋದಾಗಿ ತಾನು ತಪ್ಪೊಪ್ಪಿಗೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದ. ಹೀಗಾಗಿ ಆತನ ವಿರುದ್ಧ ಇವತ್ತು ಕೋರ್ಟ್, ಎನ್ಐಎ ವಿಶೇಷ ನ್ಯಾಯಾಲಯ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಣೆ ಮಾಡುವಂಥ ಕೆಲಸವನ್ನು ಮಾಡಿದೆ. 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ಕೆಲಸವನ್ನ ಎನ್ಐಎ ವಿಶೇಷ ಕೋರ್ಟ್ ಮಾಡಿದೆ. ಜೊತೆಗೆ 10 ಲಕ್ಷ ದಂಡವನ್ನು ಕೂಡ ವಿಧಿಸುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ.
ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಶಿಕ್ಷೆ ವಿಧಿಸೋಕ್ಕೂ ಮುನ್ನ ಆತನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಬ್ಬರು ಆರೋಪಿಗಳನ್ನ ಶಾರಿಕ್ ಸೇರಿ ಇಬ್ಬರು ಆರೋಪಿಗಳನ್ನ ಹಾಜರುಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಏನಾದರೂ ಇದೆಯಾ ನೀವು ಹೇಳೋದು ಅಂತೇಳಿ ಜಡ್ಜ್ ಕೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ನನಗೆ ಹೆಂಡತಿ ಮತ್ತೆ ಮಗು ಇದೆ, ಹೀಗಾಗಿ ನನಗೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತೇಳಿ ಮೊಹಮ್ಮದ್ ಶಾರಿಕ್ ಈತ ಮನವಿಯನ್ನ ಮಾಡಿಕೊಂಡಿದ್ದ. ಆದ್ರೆ ಆತನ ಪ್ರಕರಣಗಳು ಸುಮಾರು 13 ಆರೋಪಗಳು ಈತನ ಮೇಲಿದೆ, 13 ಸೆಕ್ಷನ್ಗಳು ಈತನ ಮೇಲಿದೆ. ಎಲ್ಲವೂ ಕೂಡ UAPA ಇಲ್ಲಿ ತುಂಬಾ ಮುಖ್ಯವಾದಂತ ಆಕ್ಟ್ ಅನ್ನು ಹಾಕಿರ್ತಾರೆ. ಅಂದ್ರೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಈತ ಭಾಗಿಯಾಗಿದ್ದಾನೆ ಅಂತೇಳಿ UAPA ಆಕ್ಟ್ ಅನ್ನ ಇಲ್ಲಿ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು. ಅನ್ಲಾಫುಲ್ ಆಕ್ಟ್ ಅಂತೇಳಿ ಆ ಒಂದು ಆಕ್ಟ್ ಬರುತ್ತೆ. ಆ ಒಂದು ಆಕ್ಟ್ ಅಡಿ ಈತನ ವಿರುದ್ಧ ಕೂಡ ಆಗಿರುತ್ತೆ. ಹೀಗಾಗಿ ಆ ಒಂದು ಆಕ್ಟ್ ಇರೋದ್ರಿಂದ ಈತನ ಮೇಲೆ ಸಾಕಷ್ಟು ಆರೋಪಗಳಿರೋದ್ರಿಂದ ಅವು ತನಿಖೆ ವೇಳೆ ಕೂಡ ಸಾಕ್ಷ್ಯಾಧಾರಗಳು ಪೂರಕವಾದಂತಹ ಸಾಕ್ಷ್ಯಗಳು ಕೂಡ ಪತ್ತೆಯಾಗಿತ್ತು. ಈತ ಕೂಡ ಸ್ವತಃ ತಾನು ಕೂಡ ತಪ್ಪು ಮಾಡಿದ್ದಾಗಿ ವಿಧ್ವಂಸಕ ಕೃತ್ಯಗಳಲ್ಲಿ ಆಗಿದ್ದೆ ಅಂತೇಳಿ ಆಗೋದಕ್ಕೆ ಮುಂದಾಗಿದೆ ಅಂತೇಳಿ ಆತ ಕೂಡ ತಪ್ಪೊಪ್ಪಿಗೆ ಮಾಡ್ಕೊಂಡಿರೋದ್ರಿಂದ ಆತನಿಗೆ 10 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ಜೊತೆಗೆ 10 ಲಕ್ಷ ದಂಡವನ್ನ ವಿಧಿಸುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ಸದ್ಯಕ್ಕೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಾಗಿದೆ. ಸಂಪೂರ್ಣ ಆದೇಶವನ್ನ ಕೆಲವೇ ಹೊತ್ತಲ್ಲಿ ಬಿಡುಗಡೆ ಮಾಡುವಂತ ಕೆಲಸವನ್ನು ಕೂಡ ಕೋರ್ಟ್ ಮಾಡಲಿದೆ. ನವಿತಾ, ಮಾದೇಶ್, ಈಗಾಗಲೇ 10 ವರ್ಷ ಜೈಲು ಶಿಕ್ಷೆ ವಿಧಿಸ್ತಾರೆ. ಅಂದ್ರೆ ಈಗಾಗಲೇ ಆತ 2022ರಿಂದನೂ ಕೂಡ ಜೈಲಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿನಾ ಅಥವಾ ಎಕ್ಸ್ಕ್ಲೂಡ್ ಆಗಿಯಾ ಹೇಗೆ? ನವಿತಾ, ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿತ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅದೊಂದು ಟ್ರಯಲ್ ಮುಗಿದ ಮೇಲೆ ಕೋರ್ಟ್ ಶಿಕ್ಷೆ ವಿಧಿಸಿದಂತ ಸಂದರ್ಭದಲ್ಲಿ ಆತ ಯಾವೆಲ್ಲ ದಿನಗಳಲ್ಲಿ ಆತ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರ್ತಾನೋ ಅವೆಲ್ಲವೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈಗಾಗಲೇ ಆತ 2-3 ವರ್ಷಗಳ ಕಾಲ ಕೋರ್ಟ್ನಲ್ಲಿ ಅಂದ್ರೆ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿದ್ದಾನೆ. ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತಿಯೊಂದು ಕೇಸ್ಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಕೇಸ್ಗಳನ್ನು ಕೂಡ ನಾವು ನೋಡಿರ್ಬೋದು. ಆರೋಪಿತ ಯಾವಾಗ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಾನೋ ಅವೆಲ್ಲವೂ ಕೂಡ ಶಿಕ್ಷೆ ಪ್ರಕಟ ಆದಂತ ಸಂದರ್ಭದಲ್ಲಿ ಅವು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈಗಾಗಲೇ ಎಷ್ಟು ದಿನಗಳ ಕಾಲ ಆತ ಜೈಲಿನಲ್ಲಿ ವಾಸವನ್ನ ಅನುಭವಿಸಿದನೋ ಅದರ ಹೊರತುಪಡಿಸಿ ಮಿಕ್ಕಿದ ದಿನಗಳು ಕೂಡ ಈಗ ಎಷ್ಟು ದಿನ ಕೌಂಟ್ ಆಗುತ್ತೆ, ಇಲ್ಲಿವರೆಗೂ ಕೂಡ ಆತ ಎಕ್ಸಾಕ್ಟ್ಲಿ ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ಅನುಭವಿಸಿದ್ದಾನೆ ಅನ್ನೋದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇನ್ನೂ ಕೂಡ ಎಷ್ಟು ವರ್ಷಗಳ ಕಾಲ ಆತ ಜೈಲಿನಲ್ಲಿ ಇರಬೇಕು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ವಿಸ್ತೃತವಾದ ಆದೇಶವನ್ನ ಕೋರ್ಟ್ ಪ್ರಕಟಣೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸದ್ಯಕ್ಕೆ ಆತನಿಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಹಾಗೂ 10 ಲಕ್ಷ ದಂಡವನ್ನ ವಿಧಿಸಿ ಕೋರ್ಟ್ ಆದೇಶ ಮಾಡಿದೆ. ಇಲ್ಲಿವರೆಗೂ ಕೂಡ ಆತ ಶಿಕ್ಷೆ ಅನುಭವಿಸಿದಂತ ದಿನ ಆಗಿರ್ಬೋದು ಮತ್ತೆ ಬ್ಯಾಲೆನ್ಸ್ ಎಷ್ಟು ದಿನ ಇದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ವಿಸ್ತೃತವಾಗಿ NIA ವಿಶೇಷ ನ್ಯಾಯಾಲಯ ಆದೇಶವನ್ನ ಪ್ರಕಟಣೆ ಮಾಡುವಂತಹ ಕೆಲಸವನ್ನ ಮಾಡಲಿದೆ. ನವಿತಾ, ಈಗ ಮಾದೇಶ್, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಆತ ತಪ್ಪೊಪ್ಪಿಗೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಈ 10 ವರ್ಷಗಳಿಗೆ ಸೀಮಿತಗೊಳಿಸಲಾಗಿದೆಯಾ ಹೇಗೆ? ಇದೊಂದು ಈ ಒಂದು ಕೇಸ್ ಅಲ್ಲ, ಈ ಒಂದು ಪ್ರಕರಣ ಒಂದು ಗಂಭೀರ ಪ್ರಕರಣ ಆಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣ ಒಂದು ಗಂಭೀರ ಪ್ರಕರಣ ಆಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಆರೋಪಿತ ಭಾಗಿಯಾಗಿದ್ದಾನೆ ಅಂತೇಳಿ, ಜೊತೆಗೆ ಈತ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾನೆ. ಜೊತೆಗೆ ಅನ್ಲಾಫುಲ್ ಆಕ್ಟ್ ಇದರಲ್ಲಿ ಅಂದ್ರೆ UAPA ಆಕ್ಟ್ ಅನ್ನ ಆತನ ವಿರುದ್ಧ ಸಲ್ಲಿಕೆ ಮಾಡುವಂತ ಕೆಲಸವನ್ನ NIA ಅಧಿಕಾರಿಗಳು ಮಾಡಿದ್ರು. ಈತ ಹಿಂದೂ ದೇವಾಲಯಗಳನ್ನ ಅಂದ್ರೆ ದೇಶ ವಿರೋಧಿ ಚಟುವಟಿಕೆ ಉಗ್ರ ಚಟುವಟಿಕೆಗಳಲ್ಲಿ ಈತ ಭಾಗಿಯಾಗಿರೋದ್ರಿಂದ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಕೋರ್ಟ್ ಪರಿಗಣಿಸಿದೆ. ಹಾಗಾಗಿಯೇ ಆತನ ವಿರುದ್ಧ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಆತ ಮನವಿಯನ್ನ ಮಾಡಿದ್ದಾನೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ನ್ಯಾಯಾಲಯ ಕೂಡ ಪೂರಕವಾಗಿ ಆತನ ಮನವಿಯನ್ನ ಸ್ವೀಕರಿಸಿಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣ ಗಂಭೀರ ಪ್ರಕರಣ ಆಗಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಆತ ಅಂದುಕೊಂಡಂತೆ ಅವರ ಪ್ಲಾನ್ ನಂತೆ ಒಂದು ವೇಳೆ ಏನಾದರೂ ಆ ಪ್ಲಾನ್ ಸಕ್ಸಸ್ ಆಗಿದ್ರೆ ಸಾಕಷ್ಟು ಜನ ಅಮಾಯಕರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಹೀಗಾಗಿ ಅವೆಲ್ಲವನ್ನು ಕೂಡ ಕೋರ್ಟ್ ಪರಿಗಣಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಅವೆಲ್ಲ ವಿಚಾರಗಳನ್ನು ಕೂಡ ಕೋರ್ಟ್ ನೋಡುತ್ತೆ. ಜೊತೆಗೆ ತನಿಖೆ ವೇಳೆ ಕೂಡ ಈಗಾಗಲೇ ಸಾಕಷ್ಟು ಅಂಶಗಳು ಕೂಡ ಪತ್ತೆಯಾಗಿತ್ತು. ಅಂದ್ರೆ ಬರೀ ಒಂದು ಕಡೆ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ 4-5 ಕಡೆ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಬೇರೆ ಬೇರೆ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು. ಒಂದಷ್ಟು ಸಾಕಷ್ಟು ಜನಸಂಖ್ಯೆ ಸೇರುವಂತ ಸ್ಥಳಗಳನ್ನ ಇವರು ಟಾರ್ಗೆಟ್ ಮಾಡಿದ್ರು ಅಂತೇಳಿ NIA ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಈತ ಮನವಿ ಮಾಡಿದ್ರು ಕೂಡ, ತಪ್ಪೊಪ್ಪಿಗೆ ಒಪ್ಕೊಂಡಿದ್ರು ಕೂಡ, ಆದ್ರೆ ಆತ ಭಾಗಿಯಾಗಿದ್ದಂತ ಪ್ರಕರಣ ಗಂಭೀರವಾದಂತ ಪ್ರಕರಣ ಆಗಿದೆ. ಜೊತೆಗೆ ದೇಶ ವಿರೋಧ ಚಟುವಟಿಕೆ ಆಗಿದೆ, ಮತ್ತೆ ಉಗ್ರ ಚಟುವಟಿಕೆ ಅಂತೇಳಿ ಏನ್ ಕರೆಸ್ಕೊಳ್ಳುತ್ತೆ. ಹೀಗಾಗಿ ಆತನಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ವಿಸ್ತೃತವಾದಂತಹ ಒಂದು ಆದೇಶ ಬರುವಂತದ್ದು ಬಾಕಿ ಇದೆ. ಸದ್ಯಕ್ಕೆ 10 ವರ್ಷ ಒಂದು ಶಿಕ್ಷೆಯನ್ನ ಪ್ರಕಟಣೆ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ಜೊತೆಗೆ 10 ಲಕ್ಷ
ದಂಡವನ್ನು ಕೂಡ ವಿಧಿಸುವಂತ ಕೆಲಸವನ್ನು ಮಾಡಿದೆ. ಸದ್ಯಕ್ಕೆ ವಿಸ್ತೃತವಾದಂಥ ಆದೇಶವನ್ನು ಬಾಕಿ ಇದೆ. ಅಂದರೆ ಪ್ರಮುಖ ಅಂಶಗಳೇನು, ಸದ್ಯಕ್ಕೆ 13 ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದಷ್ಟು ಸೆಕ್ಷನ್ಗಳ ಅಡಿ ಅಂದರೆ ಈಗಾಗಲೇ ಆತನ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳನ್ನು ದಾಖಲು ಮಾಡಲಾಗಿತ್ತು, 121A ಆಗಿರ್ಬೋದು, 122 ಆಗಿರ್ಬೋದು, ಬೇರೆ ಬೇರೆ ಸೆಕ್ಷನ್ಗಳನ್ನು ಆತನ ವಿರುದ್ಧ, ಜೊತೆಗೆ ಅದಕ್ಕೆ ಪೂರಕವಾದಂಥ ಎವಿಡೆನ್ಸ್ಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು NIA ಅಧಿಕಾರಿಗಳು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷೆ ಪ್ರಕಟಣೆ ಮಾಡಲಾಗಿದೆ. ವಿಸ್ತೃತವಾಗಿ ಆದೇಶದಲ್ಲಿ ಏನಾಗಿದೆ, ಏನನ್ನ ಮೆನ್ಷನ್ ಮಾಡಲಾಗಿದೆ, ಪ್ರಮುಖ ಅಂಶಗಳೇನು ಎಲ್ಲವೂ ಕೂಡ ಆದೇಶ ಬಂದ ಮೇಲೆ ಗೊತ್ತಾಗಬೇಕಿದೆ. ನವಿತಾ, ಥ್ಯಾಂಕ್ ಯು ಮಾದೇಶ್. ಡೀಟೇಲ್